ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 18ನೆಯ ವಾಕ್ಯ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಈ ವಾಕ್ಯದಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದು ಕಡೆಗಾಲವಾಗಿರುವುದರಿಂದ ಬರುವಂಥ ಕೇಡುಗಳಿಂದ ಆಪತ್ತುಗಳಿಂದ ತಪ್ಪಿಸಿಕೊಳ್ಳುವಂತೆ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸಬೇಕು ಅಂದರೆ ಯಾವಾಗಲೂ ಕಣ್ಣು ತೆರೆದುಕೊಂಡು ಇರಬೇಕೆಂಬುದಾಗಿ ಅಲ್ಲ, ಬದಲಾಗಿ ಆತ್ಮೀಕವಾಗಿ ನಾವು ಎಚ್ಚರವಾಗಿರಬೇಕು. ಅಂದರೆ ದೇವರು ಹೇಳುವುದನ್ನು ಎಲ್ಲ ಸಮಯಗಳಲ್ಲಿ ಕೂಡ ಕೇಳುವಂಥ ರೀತಿಯಲ್ಲಿ ನಮ್ಮ ಕಣ್ಣುಗಳು, ನಮ್ಮ ಹೃದಯ ತೆರೆಯಲ್ಪಟ್ಟಿರಬೇಕು. ನಾವು ದೇವರು ನೋಡುವ ಹಾಗೆ ವಿಷಯಗಳನ್ನು ನೋಡಬೇಕು. ಆತನ ಮನೋಭಾವದಲ್ಲಿ ಆತನು ಆಗ್ರಹಿಸುವಂಥ ಸರಿಯಾದ ಕ್ರೈಸ್ತ ಜೀವಿತವನ್ನು ನಡೆಸಬೇಕು. ಆಗಲೇ ಅಂತಹ ಜೀವಿತವೇ ಸೈತಾನನ ಕಾರ್ಯಗಳನ್ನು, ಕಡೆಗಾಲದ ವಿಪತ್ತುಗಳನ್ನು ದಾಟಿ ಹೋಗುವುದಕ್ಕೆ ಸಾಧ್ಯ. ಇದು ನಮ್ಮ ಮಾನಸಿಕವಾದಂಥ ಬಲದಿಂದ, ನಮ್ಮ ಜ್ಞಾನದಿಂದ ಸಾಧ್ಯವಿಲ್ಲ. ಇದನ್ನು ನಮ್ಮಿಂದ ಮಾಡಿಸುವಂಥದ್ದು, ಈ ಕಾರ್ಯಕ್ಕಾಗಿ ನಮ್ಮನ್ನು ಸಿದ್ಧ ಮಾಡುವಂಥದ್ದು ಪವಿತ್ರಾತ್ಮನೇ ಆಗಿದ್ದಾನೆ. ನಾವು ಯಾವಾಗ ಪವಿತ್ರಾತ್ಮನ ಸಹಾಯದೊಂದಿಗೆ ಜೀವಿಸುತ್ತೇವೋ ಆಗಲೇ ದೇವರೊಟ್ಟಿಗಿರುವಂಥ ಒಂದು ಸಂಬಂಧ, ಒಂದು ಅನ್ಯೂನ್ಯತೆ ದೃಢವಾಗಿರುವುದಕ್ಕೆ ಸಾಧ್ಯ. ದೇವರನ್ನ ಮುಟ್ಟಿಗೆ ಮಾತನಾಡುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಅಂದರೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಾವು ಕಾರ್ಯಗಳನ್ನು ಮಾಡುವಾಗಲೇ ದೇವರೊಟ್ಟಿಗೆ ಒಂದು ಸಂಬಂಧ ಉಂಟಾಗುವುದಕ್ಕೆ ಸಾಧ್ಯ. ನಾವು ಮಾಡುವಂಥ ಕಾರ್ಯಗಳಲ್ಲಿ ದೇವರ ಆಲೋಚನೆಗಳನ್ನು ಹೊಂದುವುದಕ್ಕೆ ಸಾಧ್ಯ. ದೇವರು ನಮ್ಮನ್ನು ಕೇಡುಗಳಿಂದ ತಪ್ಪಿಸಿ ತನ್ನ ಸುರಕ್ಷತೆಯಲ್ಲಿ ಮರೆ ಮಾಡಿ ಅದ್ಭುತವಾಗಿ ನಡೆಸುವುದಕ್ಕೆ ಸಾಧ್ಯ. ಹಾಗಾಗಿ ಯಾವಾಗಲೂ ಕೂಡ ನಮ್ಮೊಳಗೆ ವಾಸವಾಗಿರುವಂಥ ಪವಿತ್ರಾತ್ಮನ ಸಹಾಯದಿಂದ, ಆತನ ಪ್ರೇರೇಪಣೆಯಿಂದ ಪ್ರಾರ್ಥಿಸುವಂಥದ್ದು, ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಹಾಗಾಗಿ ಪ್ರತಿನಿತ್ಯ ಕೂಡ ದೇವರ ಬಳಿ ಕೇಳಿರಿ, ದೇವರೇ ನಿಮ್ಮ ಆತ್ಮನು ನನ್ನನ್ನು ನಡೆಸಬೇಕು, ನನಗೆ ಬೇಕಾದಂಥ ಆಲೋಚನೆಗಳನ್ನು ಕೊಡಬೇಕು, ನನ್ನನ್ನು ಬಲಪಡಿಸಬೇಕು, ಎಚ್ಚರಿಸಬೇಕು, ನನ್ನನ್ನು ಮುನ್ನಡೆಸಬೇಕು. ನಿಮ್ಮ ಬಲದಿಂದಲೇ ನಾನು ಸಾಧಿಸುತ್ತೇನೆ, ಜಯಿಸುತ್ತೇನೆಂಬುದಾಗಿ ದೇವರ ಆತ್ಮನ ನಿಯಂತ್ರಣಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ಖಂಡಿತವಾಗಿ ಆತ ನಿಮ್ಮನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಆತನ ಬಲದಿಂದ ತುಂಬಿಸಿ, ಜ್ಞಾನದಿಂದ ತುಂಬಿಸಿ ವಿಶೇಷವಾದ ಜಯದಲ್ಲಿ ಮುನ್ನಡೆಸುವಂಥದ್ದು ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಕೂಡ ನಡೆಯಬೇಕು. ದೇವರ ಮುಟ್ಟಿಗೆ ಮಾತನಾಡುವುದಕ್ಕೆ ನಾವು ಯಾವಾಗಲೂ ಕೂಡ ಲಭ್ಯವಿರಬೇಕು ಎಂಬುದನ್ನು ತಿಳಿದು, ಅದುವೇ ನಿಜವಾದ ಕ್ರೈಸ್ತ ಜೀವಿತ. ಅಂಥವರೇ ಈ ಕಡೆಗಾಲದ ಶೋಧನೆಗಳನ್ನು ಜಯಿಸಬಹುದು, ಜಯ ಹೊಂದಬಹುದು ಎಂಬುದನ್ನು ಅರಿತವರಾಗಿ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಟ್ಟವರಾಗಿ ಆತನ ನಡೆಸುವಿಕೆಗೆ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ಕಡೆಗಾಲದಲ್ಲಿ ನಾವು ಎಡಬಿಡದೆ ಪ್ರಾರ್ಥಿಸುವವರಾಗಿ ನಿನ್ನ ಬಲದಿಂದ ಕರ್ತನೆ ಲೋಕದ ಸಕಲ ವಿರೋಧಗಳನ್ನು, ಸೈತಾನನ ಕಾರ್ಯಗಳನ್ನು ಜಯಿಸಿದವರಾಗಿ ಮುನ್ನಡೆಯುವುದಕ್ಕೆ ನಮಗೆ ನಿಮ್ಮ ಬಲವು, ಕೃಪೆಯು ಬೇಕಾಗಿದೆ. ಅದಕ್ಕಾಗಿ ಸಮರ್ಪಿಸ್ತಾ ಇದುವೆ. ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಮಾತನಾಡಿದ್ದೀಯಾ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಎಲ್ಲ ಸಮಯಗಳಲ್ಲಿ ಕೂಡ ನಡೆಯಬೇಕು, ಪ್ರಾರ್ಥಿಸಬೇಕು. ಆಗಲೇ ಅಪ್ಪ ನಾವು ಜಯಿಸುವುದಕ್ಕೆ ಸಾಧ್ಯ. ನಿಮ್ಮ ಪವಿತ್ರಾತ್ಮನ ಬಲವನ್ನು ಈ ಮುಂಜಾನೆ ಸಮಯದಲ್ಲಿ ಒಬ್ಬೊಬ್ಬರಿಗೂ ನೀವು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಬಲದಿಂದ ತುಂಬಿಸು ಕರ್ತನೆ. ಯಾವಾಗಲೂ ಆತ್ಮನ ಪ್ರೇರೇಪಣೆಯಿಂದ, ಆತ್ಮನ ಕೊಡುವಂಥ ಆಲೋಚನೆಗಳನ್ನು ಹೊಂದಿದವರಾಗಿ ದೇವರೇ ನಿನ್ನ ಮಾರ್ಗದಲ್ಲಿ ಜಯಶಾಲಿಗಳಾಗಿ ಮುನ್ನಡೆದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಮಕ್ಕಳ ಮುಂದಿರುವಂಥ ಸೈತಾನನ ಎಲ್ಲ ತಡೆಗಳು, ಹೋರಾಟಗಳು ಮುರಿದು ಬೀಳಲಿ. ಸೈತಾನನು ಲಜ್ಜೆಗೆಟ್ಟು ಅಪಜಯ ಹೊಂದಿ ತೊಲಗಿ
ಹಾಳಾಗಿ ಹೋಗಲಿ. ನಿನ್ನ ಮಕ್ಕಳಾದರೂ ಕರ್ತನೆ ಹೊಂದಬೇಕಾಗಿರುವಂಥ ಆಶೀರ್ವಾದಗಳನ್ನು ಹೊಂದುತ್ತಾ ಸಂತೋಷವಾಗಿ ಮಹಿಮೆಯಿಂದ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾರ್ಪಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.